ಸಂಜೆ ಟೈಮು ಟೀ ಕಾಫಿ ಜೊತೆ ಈ ಥರದ್ದೊಂದು ಸ್ನ್ಯಾಕ್ಸ್ ಇದ್ದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಮಿಕ್ಸ್ಚರು ಅಥವಾ ಖಾರ ತುಂಬಾ ರುಚಿಯಾಗಿರೋ ಅಂಥ ರೆಸಿಪಿ. ಒಂದ್ಸಲ ನಾವೆಲ್ಲ ಪದಾರ್ಥಗಳನ್ನು ಅಣಿ ಮಾಡಿಟ್ಕೊಂಡ್ರೆ ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಆರಾಮಾಗಿ ಪ್ರಿಪೇರ್ ಮಾಡಿಬಿಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸ್ಚರ್ ಅಥವಾ ಖಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಖಾರ ಮಾಡೋದಕ್ಕೆ ಮೊದಲಿಗೆ ನಾವು ಹಿಟ್ಟನ್ನು ಕಲಸಿಟ್ಕೋಬೇಕು. ಇಲ್ಲಿ ನಾನು 300 ಗ್ರಾಮ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. 300 ಗ್ರಾಮ್ ಕಡಲೆ ಹಿಟ್ಟಿಗೆ ಈ ಥರ ಪದಾರ್ಥಗಳನ್ನು ಸಹ ಸೇರಿಸ್ತಾ ಹೋಗ್ತೀನಿ. ಈ ಕಡಲೆ ಹಿಟ್ಟಿಗೆ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿ ತಕ್ಕಷ್ಟು ಖಾರದ ಪುಡಿ. ನಂತರ ಕೂಡ ನಾವು ಉಪ್ಪು ಖಾರದ ಪುಡಿ ಹಾಕ್ತೀವಿ, ನೋಡಿಕೊಂಡು ಸ್ವಲ್ಪನೇ ಸೇರಿಸಬೇಕು. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವೈನ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಂಡ ನಂತರ 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೀರನ್ನು ಸ್ವಲ್ಪನೇ ಹಾಕ್ತಾನೆ ಸಾಫ್ಟಾಗಿ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೋಬೇಕು. ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ, ತುಂಬ ತೆಳುವಾದರೂ ಚೆನ್ನಾಗಿರಲ್ಲ. ನೋಡಿಕೊಂಡು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಹಿಟ್ಟೆಲ್ಲ ಕಲಸಿದ ನಂತರ ಒಂದು 10-15 ನಿಮಿಷಗಳ ಕಾಲನ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕು. ಹಿಟ್ಟು ನೆನೆದಷ್ಟು ಸಾಫ್ಟಾಗಿ ಆಗುತ್ತೆ, ಖಾರ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಒಂದು 10-15 ನಿಮಿಷಗಳ ಕಾಲನ ನೆನೆಯೋದಕ್ಕೆ ಬಿಟ್ಟರೆ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಚಕ್ಲಿ ಒರಳಲ್ಲಿ ಈ ಥರದ್ದೊಂದು ಪ್ಲೇಟ್ ಬರುತ್ತೆ. ಇದು ಮೀಡಿಯಮ್ ಖಾರ ಮಾಡುವಂತಹ ಪ್ಲೇಟು. ಇದನ್ನು ಚಕ್ಲಿ ಒರಳಿಗೆ ಹಾಕ್ಕೊಂಡು ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಹಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಖಾರನ ನಿಧಾನಕ್ಕೆ ಎಣ್ಣೆಯಲ್ಲಿ ಪ್ರೆಸ್ ಮಾಡಬೇಕು. ಖಾರ ಎಲ್ಲ ಪ್ರೆಸ್ ಮಾಡ್ಕೊಂಡ ನಂತರ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಒಂದು ಸ್ಪೂನಲ್ಲಿ ನಿಧಾನಕ್ಕೆ ತಿರುಗಿಸ್ಕೊಂಡು 2 ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಖಾರ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಖಾರ ಎಲ್ಲ ಫ್ರೈ ಮಾಡಿದ ನಂತರ ಈ ಥರ ಪದಾರ್ಥಗಳನ್ನು ಸಹ ಫ್ರೈ ಮಾಡಿ ಈ ಖಾರಕ್ಕೆ ಸೇರಿಸಬೇಕು. 1 ಕಪ್ನಷ್ಟು ಶೇಂಗಾ ಬೀಜ, 1 ಕಪ್ನಷ್ಟು ಹುರುಗಡ್ಲೆ, 1 ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. 3 ಕೂಡ ಎಣ್ಣೆಯಲ್ಲಿ ಕ್ರಿಸ್ಪಿ ಆಗೋ ಥರ ಚೆನ್ನಾಗಿ ಹುರ್ಕೊಂಡು ಈ ಖಾರಕ್ಕೆ ಸೇರಿಸಬೇಕು. ನಂತರ ಒಂದು 4-5 ಎಸಳಷ್ಟು ಸ್ವಲ್ಪ ಜಜ್ಜಿರೋಂತಹ ಬೆಳ್ಳುಳ್ಳಿನೂ ಕೂಡ ಕ್ರಿಸ್ಪಿ ಆಗೋ ಥರ ಚೆನ್ನಾಗಿ ಹುರ್ಕೊಂಡು ಅದನ್ನು ಸಹ ಈ ಖಾರಕ್ಕೆ ಸೇರಿಸಬೇಕು. ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಪುಡಿಯಾಗುತ್ತೆ ಅಂತ ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಖಾರಕ್ಕೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ಸಹ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಈ ಖಾರ ಬಿಸಿಯಾಗಿರುವಾಗಲೇ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಇಷ್ಟನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡಂತಹ ಖಾರದ ಮೇಲೆ ಚೆನ್ನಾಗಿ ಉದುರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಬಿಸಿಯಾಗಿರುವಾಗಲೇ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲನ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ಕರಿಬೇವು ಮತ್ತು ಒಣಮೆಣಸಿಕಾಯಿನ ಫ್ರೈ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ರುಚಿಯಾದಂತಹ ಮಿಕ್ಸ್ಚರು ಅಥವಾ ಖಾರ ರೆಡಿಯಾಗುತ್ತೆ. ಇದ್ರ ಜೊತೆಯಲ್ಲಿ ನಾವು ಬೂಂದಿ ಖಾರನೂ ಸಹ ಮಿಕ್ಸ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ.
ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಕ್ರಿಸ್ಪಿಯಾಗಿ ಅಷ್ಟೇ ರುಚಿಯಾಗಿ ಕೂಡ ಇತ್ತು. ನಾವು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಒದಗೋದ್ರ ಜೊತೆಯಲ್ಲಿ ರುಚಿ ಕೂಡ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಜೊತೆಯಲ್ಲಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.